ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಉಳಿಬೇಕಾ? ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗಬೇಕಾ? ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಉಳಿಬೇಕಾ? ಈ ಒಂದು ಸಣ್ಣ ತಂತ್ರ ಮಾಡಿ. ಯಾವ ರೀತಿ ಅಂತಂದರೆ, ಶುಕ್ರವಾರ ಲಕ್ಷ್ಮಿಯ ವಾರ. ಈ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಒಲಿಬೇಕು ಅಂತಂದರೆ, ಲಕ್ಷ್ಮಿಗೆ ಪೂಜಾ ಪದ್ಧತಿಯಲ್ಲಿ ಹೊಲಿಸ್ಕೋಬೇಕು ಅಂತಂದರೆ ನೀವು ಈ ರೀತಿ ನಾನು ಹೇಳುವಂಥ ಪೂಜಾ ವಿಧಿವಿಧಾನದಿಂದ ಹೊಲಿಸ್ಕೋಬೋದು. ನಿಮ್ಮ ಮನೆಯಲ್ಲಿರುವ ಕಷ್ಟ, ನಷ್ಟ, ಹಣಕಾಸಿನ ತೊಂದರೆ ಏನೇ ಇದ್ದರೂ ಕೂಡ ಈ ಒಂದು ಪೂಜೆ ವಿಧಿವಿಧಾನದಿಂದ ಎಲ್ಲ ರೀತಿ ನಾಶವಾಗಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಬಹಳ ದಾರಿದ್ರ್ಯತನ ಉಂಟಾಗ್ತಾ ಇರ್ಬೋದು, ಕಷ್ಟ ನಷ್ಟಗಳು, ಹಣಕಾಸಿನ ಪೆಟ್ಟುಗಳು ಬೀಳ್ತಾ ಇರ್ಬೋದು, ಆರೋಗ್ಯದ ಮೇಲೆ ಆರೋಗ್ಯದ ಸಮಸ್ಯೆಗಳು ಬರ್ತಾ ಹೋಗ್ಬೋದು, ನಿಮ್ಮಲ್ಲೇ ಜೊತೆಯಲ್ಲಿದ್ದು ನಿಮಗೆ ಹಣಕಾಸಿನಲ್ಲಿ ತೊಂದರೆ ಉಂಟು ಮಾಡಬಹುದು, ಮತ್ತು ಇನ್ನಿತರ ಯಾವುದೇ ಒಂದು ಸಮಸ್ಯೆಗಳಾಗಿರ್ಬೋದು, ಮತ್ತು ಎಲ್ಲ ಕಡೆಯಿಂದನೂ ನಿಮಗೆ ಗೊಂದಲ, ಮಾನಸಿಕ ಚಿಂತೆ, ಹಿಂಸೆ, ಮತ್ತು ಕೆಲಸ ಕಾರ್ಯದ ವಹಿವಾಟದಲ್ಲಿ ಅಡೆತಡೆಗಳು ಆಗ್ತಾ ಇರ್ಬೋದು. ಮತ್ತು ಏನೇ ನೀವು ಮಾಡೋಕ್ಕೆ ಹೋದರೂ, ಎಷ್ಟೇ ನೀವು ಒಳ್ಳೇದು ಮಾಡೋಕ್ಕೆ ಹೋದರೂ ನಿಮ್ಮ ಹೆಸರು ಕೆಟ್ಟದಾಗೋದು, ಈ ರೀತಿಗಳು ಬರ್ತಾ ಇರುತ್ತೆ ದಿನನಿತ್ಯ ಜೀವನದಲ್ಲಿ. ಇದನ್ನೆಲ್ಲ ದಾಟಿಬಿಟ್ಟು ನೀವು ಮುಂದೆ ಹೋದಷ್ಟು ಎಲ್ಲ ರೀತಿ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಯಾಕಪ್ಪ ನನಗೆ ಕಷ್ಟಗಳು ಬರುತ್ತೆ, ಯಾಕೆ ನಮಗೆ ಹಣಕಾಸಿನಲ್ಲಿ ತೊಂದರೆ ಬರುತ್ತೆ, ಏನೇ ಮಾಡಿದ್ರು ಕೂಡ ನಮಗೆ ಕೈ ಕೊಡ್ತಾ ಇಲ್ಲ, ಎಷ್ಟೇ ದುಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ, ಮತ್ತು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಎಲ್ಲ ರೀತಿ ಪೋಲಾಗ್ತಾ ಇದೆ, ಮತ್ತು ನಾನು ಎಷ್ಟೇ ದುಡಿದು ಗಳಿಸಿಟ್ಟರೂ ಕೂಡ ಹೆಂಗೋ ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ನಿಮ್ಮ ಎಲ್ಲ ರೀತಿ ದುಡ್ಡೆಲ್ಲ ನೀರಂಗೆ ಹೋಗ್ತಾ ಇದೆ. ಈ ರೀತಿ ಸಮಸ್ಯೆ ಇದ್ದವರು ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಬೇಕು. ಯಾಕಪ್ಪ ಅಂತಂದರೆ, ಶುಕ್ರವಾರ ನಿಮ್ಮ ಮನೆಯಲ್ಲಿರುವ ಧನ ಸಂಕಷ್ಟ ನಿವಾರಣೆಗೆ ಮೂಲ ವಾರನೇ ಶುಕ್ರವಾರ. ನೀವು ಏನೇ ಮಾಡಿದರೂ, ಎಂಥದೇ ಮಾಡಿದರೂ, ಲಕ್ಷ್ಮೀ ದೇವಿ ಅನುಕರಣೆ ಇಲ್ಲದೆ ನೀವು ಎಷ್ಟೇ ದುಡಿದು ಏನೇ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ 1 ರೂಪಾಯಿನೂ ಕೂಡ ಉಳಿಸೋಕ್ಕಾಗಲ್ಲ. ಆ ತಾಯಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಬೇಕು ಅಂತಂದರೆ ಈ ಸಣ್ಣ ಒಂದು ಪೂಜಾ ತಂತ್ರದಿಂದ ಎಲ್ಲ ರೀತಿ ನಿಮ್ಮ ಸರ್ವ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಯಾವುದಪ್ಪ ಆ ತಂತ್ರ ಅಂತಂದರೆ, ಒಂದು ಹತ್ತಿಯ ಮರದ ಎಲೆ ತಗೊಂಡು ಕಳಸದ ಮುಂದೆ ಇಟ್ಟು ದಿನನಿತ್ಯ ಪೂಜೆ ಮಾಡೋದ್ರಿಂದ, ಮತ್ತು ಅದರ ಜೊತೆಗೆ ಬೆಲ್ಲದ ಅನ್ನವನ್ನು ನೈವೇದ್ಯ ಇಡೋದ್ರಿಂದ ಆ ಲಕ್ಷ್ಮೀದೇವಿ ಸಂತುಷ್ಟ ಆಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮ್ಮ ಸರ್ವ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಇದರ ಜೊತೆಗೆ ಒಂದು ಗ್ರಂಥಿ ಅಂಗಡಿಗೆ ಹೋಗಿ ಬಿಳಿ ಎಕ್ಕದ ಗಿಡ, ಅಲ್ಲಿ ಹೋಗ್ಬಿಟ್ಟು ಬಿಳಿ ಎಕ್ಕದ ಕಡ್ಡಿ ಕೊಡೆ ಅಂತ ಕೇಳಿದ್ರೆ ಕೊಡ್ತಾರೆ ಅವರು. ಅದನ್ನು ತೊಗೊಂಡು ಕಸ್ತೂರಿ ಲೋಬಾನ ಮತ್ತು ಬಿಳಿ ಸಾಸಿವೆ, ಈ 3 ಕೂಡ ನೀವು ತೊಗೊಂಬರ್ಬೇಕು. ಈ 3 ಕೂಡ ತೊಗೊಂಡು ಬಂದು ಬಿಳಿ ಎಕ್ಕದ ಗಿಡ ಏನಿರುತ್ತೆ ಅದು ಕೆಂಡ ಥರ ಮಾಡಬೇಕು. ನೀವು ಅದನ್ನು ಸುಟ್ಟು ಕೆಂಡದ ರೂಪದಲ್ಲಿ ಮಾಡಿ ಅದರ ಮೇಲೆ ಲೋಬಾನ ಮತ್ತು ಬಿಳಿ ಸಾಸಿವೆನ ಹಾಕಿಬಿಟ್ಟು ಮನೆಯ ತುಂಬ ನೀವೆಷ್ಟು ಹೊಗೆಯನ್ನು ಹಾಕ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮಲ್ಲಿ ಏನೇ ಒಂದು ದಾರಿದ್ರ್ಯತನ, ನಿಮ್ಮ ಮನೇಲಿ ಕಷ್ಟ ನಷ್ಟ ನೋವು ಅಂತ ಮಾನಸಿಕ ಚಿಂತೆಯಲ್ಲಿ ನೀವು ಇದ್ದರೆ, ಮತ್ತು ನಿಮಗೆ ಯಾವುದೇ ಕಡೆಯಿಂದ ತೊಂದರೆ ಆಗ್ತಾ ಇದ್ದರೆ, ಸರ್ವಸಿದ್ಧಿ ದೋಷ ರೂಪದಲ್ಲಿ, ಸರ್ವಸಿದ್ಧಿ ಯಾಗ ರೂಪದಲ್ಲಿ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಇದನ್ನು ಒಂದು ಸಲ ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ, ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನೂ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಈ ಪ್ರಯೋಗ ತಂತ್ರ ರೂಪದಲ್ಲಿ ಮಾಡಿದರೂ ಕೂಡ ಮನೆಯಲ್ಲಿ ಸಮಸ್ಯೆಗಳು ಇನ್ನೂ ಕಡಿಮೆ ಆಗ್ತಾ ಇಲ್ಲ, ಮತ್ತು ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಂತಂದರೆ ನೀವು ಒಮ್ಮೆ ನೇರ ಭೇಟಿ ಮಾಡಿ, ಇಲ್ಲ ನಮ್ಮನ್ನು ಸಂಪರ್ಕಿಸಿ, ಅದಕ್ಕೆ ಪರಿಹಾರ ನಾವು ಕಂಡುಕೊಡ್ತೀವಿ. ಸರ್ವೇ ಜನ ಸುಖಿನೋ ಭವಂತು.